ಹಾಯ್ ಎಲ್ಲರೂ ನಮಸ್ಕಾರ. ಒಂದು ವಿಡಿಯೋ ನಿಮ್ಮ ಯೂಟ್ಯೂಬ್ನಲ್ಲಿ ಯಾವ ರೀತಿ ಫಸ್ಟ್ ಇಂಟ್ರಡಕ್ಷನ್ ವಿಡಿಯೋ ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಫಸ್ಟ್ ಆಫ್ ಆಲ್ ಎಲ್ಲ ಕಂಟೆಂಟ್ ಕ್ರಿಯೇಟರ್ಗೂ ಫಸ್ಟ್ ವಿಡಿಯೋ ಯಾವತ್ತೂ ಚೆನ್ನಾಗಿ ಬಂದಿರೋ ವಿಡಿಯೋ ಫಸ್ಟ್ ಕರೆಕ್ಟಾಗಿ ಬಂದುಬಿಟ್ರೆ ಅವ್ನು ಮಿಕ್ಕಿದ ವಿಡಿಯೋ ಮಾಡೋಕ್ಕೆ ಹೋಗಿರಲ್ಲ. ಸೊ ಫಸ್ಟ್ ವಿಡಿಯೋ ಯಾವ ರೀತಿ ಮಾಡೋದು, ಹೆಂಗೆ, ಏನೇನು ಮಾಡಬೇಕು ಅಂದರೆ ಬೇಸಿಕ್ಕಾಗಿ ಇಂಟ್ರಡಕ್ಷನ್ನು ಯಾವ ರೀತಿ, ಪ್ಲಸ್ ಎಲ್ಲಿಂದ, ಪ್ಲಸ್ ಏನು ನಿನ್ನ ಥೀಮು, ಏನೇನು ಕಂಟೆಂಟ್ ಮಾಡ್ತೀಯಾ, ಏನರ ಬಗ್ಗೆ ಮಾತಾಡ್ತೀಯಾ, ಇದಕ್ಕೆಲ್ಲದಕ್ಕಿಂತ ಮುಂಚೆ ಎಷ್ಟು ಕಾನ್ಫಿಡೆಂಟಾಗಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ತೀಯಾ, ಒಂದು ನೀನು ಎಷ್ಟು ಚೆನ್ನಾಗಿ ಬಾಡಿ ಲ್ಯಾಂಗ್ವೇಜ್ ಕರೆಕ್ಟಾಗಿ ಪೋಸ್ಚರ್ ಕರೆಕ್ಟಾಗಿದೆ ಅನ್ನೋದು ಇನ್ನೊಂದು, ಪ್ಲಸ್ ನೀನು ಕನ್ಸಿಸ್ಟೆನ್ಸಾಗಿ ವಿಡಿಯೋ ಮಾಡ್ತೀಯ ಇಲ್ಲ ಅನ್ನೋದು ಅದೊಂದು. ಸೊ ಟೋಟಲಾಗಿ ಇದನ್ನೆಲ್ಲ ನಾನು ಕವರ್ ಮಾಡಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಫಸ್ಟ್ ನಾನು ಈ ವಿಡಿಯೋ ಮಾಡೋಕ್ಕೆ ಮುಂಚೆ ನಾನು ಸುಮಾರಾಗಿ ಒಂದು 2-3 ಪೇಪರ್ ಬರ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೆ. ChatGPT, ಅಪ್ಲೋಡೆ, ಜೆಮಿನೈ, ಎಲ್ಲ ಯೂಟ್ಯೂಬಲ್ಲಿರೋ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸು ಫಸ್ಟ್ ವಿಡಿಯೋಸು ಮತ್ತು ನಾನೇನು ಮಾತಾಡ್ಕೊಬೇಕು ಅಂತಿದ್ದೀನೋ ಅದನ್ನು ಕಂಪ್ಲೀಟಾಗಿ ನಾನು ಎಲ್ಲ ವೀಡಿಯೋಸು ವೆರಿಫೈ ಮಾಡಿದೆ. ಸೊ ವಿಷಯ ಗೊತ್ತಾಗಿದೆ ಏನಂತಂದರೆ, ಇಲ್ಲ ಅದೇನು ನೀನು ಮಿಸ್ ಮಾಡಿ ಕಾಪಿ ಹೊಡೆಯೋದು ನಿಜವಾಗ್ಲೂ ನನಗೇನು ಅದು ಒಳ್ಳೇದು ಅನಿಸಿಲ್ಲ. ಯಾಕಂದರೆ ನಿನಗೆ ಏನು ಅನಿಸುತ್ತೋ ಫಸ್ಟ್ ಇಂಟ್ರಡಕ್ಷನ್ ಅಂದರೆ ಅದೆಲ್ಲ ನಿನ್ನ ಬಗ್ಗೆ ನೀನು ಹೇಳ್ಕೊಳ್ಳೋದು, ನೀನೇನು ಹೆಂಗೆ ಏನು ಕಂಟೆಂಟ್ ಕ್ರಿಯೇಟ್ ಮಾಡ್ತೀಯ ಬರುವಂಥ ದಿನಗಳಲ್ಲಿ, ಈ ಬರುವಂಥ ಸಬ್ಸ್ಕ್ರೈಬರ್ಗೆ ನೀನು ಪ್ರಾಡಕ್ಟ್ ಕೊಡ್ತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಅಲ್ಲ. ಸೊ ನಾನು ChatGPT ಇವೆಲ್ಲ ಕಂಟೆಂಟ್ ಏನು ಥೀಮ್ ಮಾತಾಡ್ತೀನಿ ಅದನ್ನೆಲ್ಲ ಕಾಪಿ ಹೊಡೆದು ನಿಮ್ಗೆ ಹೇಳೋದಾದರೆ ಸೊ ChatGPTನೇ ಯೂಸ್ ಮಾಡ್ಬೋದಲ್ಲ. ಸೊ ನನಗೇನು ಅದು ಸರಿ ಅನಿಸಿಲ್ಲ. ಸೊ ಅದಕ್ಕೆ ರ್ಯಾಂಡಮಾಗಿ ಪ್ರಾಕ್ಟಿಕಲಾಗಿ ನಿಮ್ಗೆ ಏನಿದ್ರೆ ಅದು ನಾನು ಹೆಂಗೆ ಮಾತಾಡ್ತೀನಿ, ಯಾವ ರೀತಿ ಕ್ಯಾಮ್ರಾ ಮುಂದೆ ಮಾತಾಡ್ತೀನಿ, ಹೆಂಗೆ ಫೇಸ್ ಟು ಫೇಸ್ ಹೆಂಗೆ ಮಾತಾಡ್ತೀನಿ, ಐ ಕಾಂಟ್ಯಾಕ್ಟ್ ಕರೆಕ್ಟಾಗಿ ಹೆಂಗಿರುತ್ತೆ, ಪ್ಲಸ್ ನಾನು ಎಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತೀನಿ ಅನ್ನೋದನ್ನು ಟೋಟಲಾಗಿ ನಾನು ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಕರ್ಣ ಅಂತೇಳಿ. ಸೊ ಬರೋಂತಿರಲಿಲ್ಲ ನೀವು ನೋಡಿ. ಎರಡನೇದೇನಂತಂದರೆ ನನ್ನ ಥೀಮ್ ಏನಂತಂದರೆ ನಾನು ಪರ್ಸ್ನಲ್ ಬ್ಲಾಗ್ ಮಾಡೋಣ, ಪ್ಲಸ್ ಬಿಸ್ನೆಸ್ ಬಗ್ಗೆ ಒಳ್ಳೆ ಐಡಿಯಾ ಇದೆ, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಇದೆ, ನನಗೆ ಸಿನಿಮಾದಲ್ಲಿ ಒಳ್ಳೆ ನಾಲೆಜ್ ಇದೆ, ಕಂಟೆಂಟ್ ಕ್ರಿಯೇಟ್ ಕರೆಕ್ಟಾಗಿ ಮಾಡ್ತೀನಿ, ಪ್ಲಸ್ ಒಳ್ಳೆ ಐಡಿಯಾಸು ಅಂದರೆ ಯಾವ ರೀತಿ ಬಿಸ್ನೆಸ್ ಸ್ಟ್ರಾಟಜೀಸ್ ಎಲ್ಲ ಚೆನ್ನಾಗಿ ಐಡಿಯಾ ಬರುತ್ತೆ. ಪ್ಲಸ್ ಇನ್ನೊಂದು ಏನಂದರೆ ಬೇಸಿಕ್ಕಾಗಿ ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ, ಒಳ್ಳೆ ಚೆನ್ನಾಗಿ ಫುಡ್ ತಿಂತೀನಿ. ಸೆಕೆಂಡ್ ಏನಂತಂದರೆ ಇನ್ನು ಬೇಕಂತ ಬರುವಂಥ ದಿನಗಳಲ್ಲಿ ನಿಮಗೆಲ್ಲ ತೋರಿಸ್ತೇನೆ, ನನ್ನ ಕಾಲೇಜುಗಳು ಏನಿರುತ್ತೋ ಸಕಲ ಅಂದ್ಬಿಡ್ತೀರ ಮಟ್ಲಲ್ಲಿ. ಸೊ ನಾನು ಇದು ಪರ್ಸ್ನಲ್ಲು. ಸೊ ಥರ್ಡ್ ಏನಂತಂದರೆ ಕಂಟೆಂಟು ಕನ್ಸಿಸ್ಟೆನ್ಸಿಯಾಗಿ ನಾನು ಮೇಂಟೈನ್ ಮಾಡ್ತೀನಿ. ಸೊ ಟ್ರೈ ಮಾಡ್ತೀನಿ. ಯಾಕಂದರೆ ಒಂದು 5-6 ವರ್ಷಗಳಿಂದ ಮಾಡೋಣ ಅಂದ್ಕೊಂಡು ಸುಮಾರು ವರ್ಷಗಳಿಂದ ನಾನು ಹಿಂಗೆ ಇದ್ದೋಗಿದ್ದೆ. ಸೊ ಇವಾಗ ಮಾಡೋಣ ಅವಾಗ ಮಾಡೋಣ ಅನ್ನೋದನ್ನು. ಸೊ ಈ ಫೈನಲ್ ಅವಾಗ ಅಂತ 5 ವರ್ಷ ಆಗೋಯ್ತು. ಸೊ ಇನ್ನೊಂದು ಕರೆಕ್ಟಾಗಿ ನಾವು ಸ್ಟಾರ್ಟ್ ಮಾಡಿದರೆ ಇನ್ನೊಂದು ಒಳ್ಳೆ ಗ್ರೋ ಆಗಿರೋದು, ಒಳ್ಳೆ ಫಾಲೋವರ್ಸ್ ಬಂದಿರೋರು, ಒಳ್ಳೆ ಇರೋದು. ಸೊ ಇವಾಗ ಏನು ಕಮ್ಮಿ ಆಗಿಲ್ಲ. ಇವಾಗ ಏನು ಅನ್ಕೊಂಡಿದ್ದೀರಾ, ಯಾರು ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಂತಿದ್ರೆ ಈ ವಿಡಿಯೋ ನೀವು ನೋಡ್ತಾ ಇದ್ದರೆ ಇದು ಒಳ್ಳೆ ಟೈಮು. ಈ ವಿಡಿಯೋ ನಿಮ್ಗಂಟ ರೀಚ್ ಆಗಿದೆ ಅಂದರೆ ನಾನು ಆಲ್ಮೋಸ್ಟ್ ಸಕ್ಸಸ್ ಆದಂಗೆ. ಸೊ ಇನ್ಮೇಲಿಂದ ನಿಮಗೆ ಕರೆಕ್ಟಾಗಿ ಕಂಟೆಂಟ್ ವಿಡಿಯೋ ಒಳ್ಳೆ ನಿಮ್ಮ ಟೈಮ್ ವೇಸ್ಟ್ ಮಾಡಿದ್ರೆ ಕ್ವಾಲಿಟಿಯಾಗಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಪ್ಲಸ್ ನೀವು ಫಾಲೋ ಮಾಡ್ಕೊಳ್ಳಿ ಒಳ್ಳೆ ವಿಡಿಯೋಸ್ನ, ಒಳ್ಳೆ ನಿಮಗೆ ಅನುಕೂಲವಾಗುವಂಥದ್ದು. ಮತ್ತು ನಾವು ಬೆಳಿಬೇಕು ಅನ್ನೋ ಉದ್ದೇಶದಿಂದ, ಅಂದರೆ ನಿಮ್ಗೆ ಯಾವುದೇ ಥರದ್ದು ಫ್ಯೂಚರಲ್ಲಿ ನಿಮಗೆ ಪರ್ಸ್ನಲಿ ಈ ವಿಡಿಯೋ ನೋಡಿದ್ರೆ ನನಗೆ ಉಪಯೋಗ ಆಯಿತು ಅನ್ನೋ ಥರ ನಾನು ಕಂಟೆಂಟ್ ಹಾಕ್ತೀನಿ, ಅದನ್ನು ಪ್ರಾಮಿಸ್ ಮಾಡ್ತೀನಿ. ಸೊ ಮತ್ತು ಇನ್ನೇನು, ಸೊ ಇದು ನನ್ನ ಇಂಟ್ರಡಕ್ಷನ್. ಬೇಸಿಕ್ಕಾಗಿ ನಮ್ಮೂರು ಬಂದು ಕೋಲಾರ ಗುರುವೆ, ಕರ್ನಾಟಕದಲ್ಲಿ ಕೋಲಾರ ಒಳ್ಳೆ ಊರು. ಯಾವಾಗ ನಾನು ಫ್ರೀ ಆಗಿದ್ದಾಗ ಬಂದು ವಿಸಿಟ್ ಮಾಡಿ. ಕೋಲಾರಲ್ಲಿ ಒಳ್ಳೆ ಪ್ಲೇಸ್ಗಳಿದ್ದಾವೆ, ಮತ್ತು ಎಲ್ಲ ಚೆನ್ನಾಗಿದ್ದೀರಾ ಅಂದರೆ ಗ್ಯಾಪ್ ಬಿಡದೆ ಏನೋ ಒಂದು ಮಾತಾಡಬೇಕು ಅಂತೇಳಿ ಅದನ್ನೇ ಮೇಂಟೈನ್ ಮಾಡ್ತಾಯಿದ್ದೀನಿ. 3 ಡೇಸಿಂದ ಈ ವಿಡಿಯೋ ಮಾಡೋಣ ಅಂತ ಸ್ವಲ್ಪ ಮಾಡೋದು, ಕಟ್ ಮಾಡೋದು, ಮತ್ತೆ ಬಿಟ್ಬಿಡೋದು, ತಿರ್ಗಿ ಮೂಡ್ ಆಫ್ ಆಗೋದು, ಬಿಟ್ಬಿಡೋದು, ಇದೇ ಆಗ್ತಾಯಿತ್ತು. ಸೊ ಇವಾಗ ಮಾರ್ನಿಂಗ್ ಎದ್ದೆ, ಮಗ ಕೂಡ ತೊಳೆದಿಲ್ಲ, ಎದ್ದುಬಿಟ್ಟು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಡಿಫ್ರೆಂಟಾಗಿ ಮಾತಾಡೋಣ ಅನ್ನೋ ಉದ್ದೇಶಕ್ಕೆ ಮಾತಾಡ್ತಾಯಿದ್ದೀನಿ. ನನಗೇನು ಇವತ್ತು ಒಳ್ಳೆ ಚೆನ್ನಾಗಿ ಬರ್ತಾಯಿದೆ. ಸೊ ಮತ್ತೆ ಇನ್ನೇನು ಹೇಳ್ತಾ ನಿಮ್ಗೇನು ಅನಿಸಿದ್ರೆ ಕಾಮೆಂಟ್ ಮಾಡಿ. ಮತ್ತು ಇನ್ನು ಅದನ್ನು ಬಿಟ್ಟರೆ ಇನ್ನೇನಿಲ್ಲ. ಸೊ ಇದು ಇಂಟ್ರಡಕ್ಷನ್. ಫಸ್ಟ್ ನಾವು ಏನು ಮಾತಾಡ್ಕೊಂಡ್ವಿ, ಮೈಂಡ್ಲಿ ನಾನು ಚೆನ್ನಾಗಿ ಫೋಕಸ್ ಆಗಿ ಕಾನ್ಫಿಡೆಂಟಾಗಿ ಮಾತಾಡ್ತಿದ್ದೀನಿ ಅನ್ಕೊತಾ ಇದ್ದೀನಿ. ಸೊ ನಾನು ಇನ್ನೊಂದು ಏನಂದರೆ ವಿಷಯ ಏನಂತಂದರೆ, ನಾನು ಇದನ್ನು ವಿಡಿಯೋದಲ್ಲಿ ಎಡಿಟ್ ಮಾಡಲ್ಲ. ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅವು ಸ್ವಲ್ಪ ಹಾಕ್ತೀನಿ, ಬಿಟ್ಟರೆ ವಿಡಿಯೋ ರಾ ಆಗೇ ಹಾಕ್ತೀನಿ. ಯಾಕಂದರೆ ನೀವು ಕೊಡೋ ಫೀಡ್ಬ್ಯಾಕಿಂದ ನನಗೆ ಒಳ್ಳೆ ಐಡಿಯಾಸ್ ಬರುತ್ತೆ. ಇನ್ನು ನೆಕ್ಸ್ಟ್ ಟೈಮ್ ಅದನ್ನೇನು ಯಾಕೆ ಮಾಡಬೇಕಾ ಬೇಡವಾ, ಇಲ್ಲ ಮಾಡಿದ್ರೆ ಯಾವ ರೀತಿ ಮಾಡಬೇಕು, ಅದರಿಂದ ಕಲಿಯೋದು ಜಾಸ್ತಿ ಇದೆ. ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಮತ್ತು ಅಷ್ಟೇ, ಇದೇ ನನ್ನ ಇಂಟ್ರೊಡಕ್ಷನ್. ಆ ಥೀಮ್ ಬಂದು ನನಗೆ ನೋಡೋಣ ಮುಂದಿನ ದಿನದಲ್ಲಿ ಬಿಡೋಣ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಮೈ ನೇಮ್ ಇಸ್ ಕರ್ಣ, ಸೈನಿಂಗ್ ಆಫ್. ಥ್ಯಾಂಕ್ ಯು. ಜೈ ಹಿಂದ್.